ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಪಟ್ಟಣದ ಮುಸ್ಲಿಂ ಬಾಂಧವರಿಂದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಚಳ್ಳಕೆರೆ ನಗರದ ಬಿಎಂಜಿಎಚ್ಎಸ್ ಪ್ರೌಢಶಾಲಾ ಕಟ್ಟಡದ ಕಾಮಗಾರಿ ನಡೆಯುತ್ತಿದ್ದರೆ ಒಂದು ಭಾಗದಲ್ಲಿ ಕಟ್ಟಡ ಬಿರುಕು ಬಿಟ್ಟಿರುವುದು ಕಾಣಬಹುದಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಶಾಸಕ ಟಿ ರಘುಮೂರ್ತಿ ಚಳ್ಳಕೆರೆ ನಗರದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ನಡೆದ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಬಳಸಿದ್ದ ಆಟೋ ಸೀಸ್ ಮಾಡಿದ ಪೊಲೀಸರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪಾನಮುಕ್ತ ಸದಸ್ಯರ ನವ ಜೀವನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವಂತೆ ಅಂಗನವಾಡಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಚನ್ನಾಗನಹಳ್ಳಿ ಗ್ರಾಮದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಮುಸ್ಲಿಂ ಬಾಂಧವರು ಸಾಕ್ಷಿಯಾದರು. ಚಳ್ಳಕೆರೆ ತಾಲೂಕಿನ ಚೌಡೂರು ಗ್ರಾಮದ ಶ್ರೀ ಮಾರಮ್ಮ ದೇವಿ ಪ್ರಾಣ ಪ್ರತಿಷ್ಠಾಪನೆ ಇಂದು ಸರಳವಾಗಿ ಜರುಗಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಜಯಗಳಿಸಿದ ಡಿಟಿ ಶ್ರೀನಿವಾಸ್ ರವರಿಗೆ ಅಭಿನಂದಿಸಿದ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಪಟ್ಟಣದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆ. ಪವಿತ್ರ ಬಕ್ರೀದ್ ಹಬ್ಬ ಆಚರಣೆಯ ಹಿನ್ನೆಲೆಯಲ್ಲಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಮಿಯಾ ಮಸೀದಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಸೋಮವಾರ ಪಟ್ಟಣದ ಮುಸ್ಲಿಂ ಬಾಂಧವರು ಬೆಳಗ್ಗೆ 9 ಗಂಟೆಗೆ ಜಮಿಯಾ ಮಸೀದಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಮಾಜ್ ಬಳಿಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ಜಮಿಯಾ ಮಸೀದಿ ಅಧ್ಯಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದರು. ಪ್ರವಾದಿ ಅಜಾರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ, ಅಚಲ ದೈವಭಕ್ತಿ ಹಾಗೂ ಅವರ ಪುತ್ರ ಅಜರತ್ ಇಸ್ಮಾಯಿಲ್ ಅವರ ದೈವಭಕ್ತಿಯ ಸಂಕೇತವೇ ಬಕ್ರೀದ್ ಹಬ್ಬ ಆಚರಣೆಯಾಗಿದೆ. ನಮ್ಮ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದಂದು ತ್ಯಾಗ ಬಲಿದಾನವನ್ನ ಸ್ಮರಿಸಲಾಗುತ್ತದೆ ಎಂದು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಮಿಯಾ ಮಸೀದಿಯ ಗುರುಗಳಾದ ಮುಫ್ತಿ ಮೊಹಮ್ಮದ್ ಸಾಹೇಬ್, ಕಾರ್ಯದರ್ಶಿ ರಫೀಕ್, ಉಪಾಧ್ಯಕ್ಷ ಎಂಎನ್ ಎಜಾಸ್ ಹಾಗೂ ಸರ್ವ ಸದಸ್ಯರು ಪಟ್ಟಣದ ಮುಸ್ಲಿಂ ಬಾಂಧವರು ಇದ್ದರು. ಅಲ್ಲಾಹು ಅಕ್ಬರ್, अल्लाह। उसके बाद दूसरी रकात में सजदे से उठने के बाद पहले क़िरात होगी सूरह फातिहा, ज़मसूरा। फिर उसके बाद इमाम साहब तकबीर कहेंगे। जब तकबीर कहेंगे तो हाथ कानों से उठाकर छोड़ दे, दूसरी तकबीर पर भी हाथ उठाकर छोड़ दे, तीसरी तकबीर पर भी हाथ उठाकर छोड़ दे, चौथी तकबीर कहते हुए रुकू में जाए। इस तरह इंशाअल्लाह नमाज मुकम्मल होगी। ठीक है, सफ़े बना ले। ಬಯಲುಸೀಮೆಯಲ್ಲಿ ಶಿಕ್ಷಣಕ್ಕೆ ಮಹತ್ವ ನೀಡಿದ ಸ್ಥಳೀಯ ಜನಪ್ರತಿನಿಧಿಗಳು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನ ನೀಡುವ ಮೂಲಕ ಮಾದರಿಯಾಗಿದ್ದಾರೆ. ಅದರಂತೆ ಶಾಲಾ ಕಟ್ಟಡ, ಕಾಲೇಜು ಕೊಠಡಿಗಳು, ಇಂಜಿನಿಯರಿಂಗ್ ಕಾಲೇಜ್, ಜಿಟಿಟಿಸಿ ಕೇಂದ್ರ ಹೀಗೆ ನೂರಾರು ಕೋಟಿಗಳ ವೆಚ್ಚದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುನ್ನುಡಿ ಬರೆದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಗೆ ಕೆಲವು ಕಪ್ಪು ಚುಕ್ಕೆಗಳಂತೆ ಗುತ್ತಿಗೆದಾರರ ಎಡವಟ್ಟಿನಿಂದ ನಡೆಯುತ್ತಿದೆ. ಹೌದು, ಚಳ್ಳಕೆರೆ ನಗರದ ಬಿಎಂಜಿಎಚ್ಎಸ್ ಪ್ರೌಢಶಾಲಾ ಕಟ್ಟಡದ ಕಾಮಗಾರಿ ನಡೆಯುತ್ತಿದೆ. ಆದರೆ ಒಂದು ಭಾಗದಲ್ಲಿ ಕಟ್ಟಡ ಬಿರುಕು ಬಿಟ್ಟಿರುವುದು ಕಾಣಬಹುದಾಗಿದೆ.
ಇನ್ನು ಉದ್ಘಾಟನೆಗೂ ಮುನ್ನ ಬಿರುಕು ಬಿಟ್ಟ ಗೋಡೆ ಶಿಕ್ಷಣ ಆಸಕ್ತರ ಕೋಪಕ್ಕೆ ಕಾರಣವಾಗಿದೆ. ಕೊಠಡಿಯ ಭಾಗವೊಂದರಲ್ಲಿ ಗೋಡೆ ಬಿರುಕು ಬಿಟ್ಟ ಜಾಗ ಕಾಣಬಹುದಾಗಿದೆ. ಆದ್ದರಿಂದ ಗುಣಮಟ್ಟದ ಕಾಮಗಾರಿಕೆಗೆ ಗುತ್ತಿಗೆದಾರರಿಗೆ ಸಂಬಂಧಿಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೂಚಿಸಬೇಕು ಎಂದು ಸಾರ್ವಜನಿಕರ ಆರೋಪವಾಗಿದೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು. ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸೇರಿ ಸಾಮಾಜಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ನಗರದ ವಿವಿಧ ಮಸೀದಿಗಳಲ್ಲಿ ಬೆಳಗ್ಗೆಯಿಂದಲೇ ಪ್ರಾರ್ಥನೆ ಸಲ್ಲಿಸಿ ಒಬ್ಬರಿಗೊಬ್ಬರು ಶುಭಾಶಯ ಕೋರಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದ ಅವರು, ತ್ಯಾಗ, ಬಲಿದಾನ, ಶಾಂತಿ, ಸೌಹಾರ್ದತೆಗಳ ಹಬ್ಬವಾದ ಬಕ್ರೀದ್ ಹಬ್ಬವನ್ನ ಆಚರಿಸುವುದು ಸಂತಸ ಸಂದಿದೆ ಎಂದರು. ಆಚರಣೆ ಮಾಡಿ ಎರಡನೇ ಮುಖ್ಯವಾದ ಹಬ್ಬ ಬಕ್ರೀದ್ ಹಬ್ಬ. ಈ ಬಕ್ರೀದ್ ಹಬ್ಬ ಇದು ತ್ಯಾಗ ಮತ್ತು ಬಲಿದಾನಗಳಿಗೆ ಸಂಬಂಧಿಸಿದಂತಹ ಹಬ್ಬ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸುಮಾರು 10 ದಿನಗಳ ಕಾಲ ಈ ಒಂದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಅನ್ನನಲ್ಲಿ ಆ ಭಗವಂತನಲ್ಲಿ ತಾವೆಲ್ಲರೂ ತಮ್ಮ ಕಷ್ಟ ಸುಖಗಳ ನೀಗಲಿ, ನಮಗೆಲ್ಲ ಒಳ್ಳೆಯದಾಗಲಿ, ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ. ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರೂ ಕೂಡ ನಿಮ್ಮ ಎಲ್ಲ ಕಷ್ಟ ಸುಖಗಳು ನೀಗಲಿ. ಯಾವ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಯಾವುದೇ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಆ ಅನ್ನ ಯಾವ ರೀತಿಯಾಗಿ ಇಬ್ರಾಹಿಂ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ, ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಪರೀಕ್ಷೆಗಳು ನಡೀತಾ ಇರ್ತದೆ ಯಾವುದೇ ಸಂದರ್ಭದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಕಷ್ಟಗಳು ಬಂದಾಗ ನಾವೆಲ್ಲರೂ ಎದೆಗುಂದಿದೆ. ಯಾವ ರೀತಿಯಾಗಿ ಇಬ್ರಾಹಿಂ ಅವರು ತನ್ನ ಮಗನನ್ನ ಬಲಿ ಕೊಡೋದಕ್ಕೂ ಕೂಡ ಆ ದಂಪತಿಗಳಿದ್ರು, ಇಸ್ಮಾಯಿಲ್ ಮತ್ತು ಅವರ. ಇಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ನಡೆದ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸೈಯದ್ ಅನ್ವರ್ ಮಾಸ್ಟರ್, ಮುಜೀಬ್, ಅತೀಕ್ ರೆಹಮಾನ್, ಸುರಕ್ಷಾ ಪಾಲಿಕ್ಲಿನಿಕ್ ಮಾಲೀಕ ಬಿ ಫರೀದ್ ಖಾನ್, ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಮುದಾಯದವರು ಉಪಸ್ಥಿತರಿದ್ದರು. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಬಳಸಿದ್ದ ಆಟೋ ಸೀಸ್ ಮಾಡಿದ ಪೊಲೀಸರು. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಡ್ನಾಪ್ ಮಾಡಿದ್ದ ಆಟೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳ ಮಹಾಜರ್ ಹಾಗೂ ಮನೆಗಳ ಶೋಧಿಸಲೆಂದೇ ಬಂದಿದ್ದ ಪೊಲೀಸರು ಚಿತ್ರದುರ್ಗ ನಗರದ ಮಹಾವೀರ್ ನಗರದ ಜಗದೀಶನ ಮನೆಗೆ ಭೇಟಿ ನೀಡಿ ಕಿಡ್ನಾಪ್ ಮಾಡುವ ದಿನ ಬಳಕೆಯಾದ ವಸ್ತುಗಳು ಹಾಗೂ ಆಟೋ ಜಪ್ತಿ ಮಾಡಿದ್ದಾರೆ. ಬೆರಳಚ್ಚು ತಜ್ಞರು ಎಲ್ಲ ಮಾಹಿತಿ ಸಂಗ್ರಹಿಸಿದ್ದಾರೆ. ಜಗದೀಶ್ ಆತನ ಪತ್ನಿಯನ್ನ ನಿಲ್ಲಿಸಿ ಫೋಟೋ ತೆಗೆಸಿಕೊಳ್ಳುವ ಮೂಲಕ ವಶಕ್ಕೆ ಪಡೆದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಚಳ್ಳಕೆರೆ ತಾಲೂಕು ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವಿ.ಡಿ. ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ಪಾನಮುಕ್ತ ಸದಸ್ಯರ ನವಜೀವನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕೊಟ್ಟಿದ್ದಾರೆ. ಆಟೋ ತಗೊಂಡು ನಗರದ ಯೋಜನಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೊಡ್ಡರಂಗಪ್ಪ ವಹಿಸಿದ್ದರು. ಮಂಜುನಾಥ ಸಂಘದ ಸುಮಾರು 1736ನೇ ಮಧ್ಯವರ್ಜನಾ ಶಿಬಿರವನ್ನ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿನಯ್ ಕುಮಾರ್, ಸುವರ್ಣ, ಜಿಲ್ಲಾ ನಿರ್ದೇಶಕರು, ಮುಖ್ಯ ಅತಿಥಿಗಳಾಗಿ ಬಿಸಿ ಸಂಜೀವ್ ಮೂರ್ತಿ, ಯುಎಸ್ ವಿಷ್ಣುಮೂರ್ತಿರಾವ್, ನೇತಾಜಿ ಪ್ರಸನ್ನ, ಶಶಿಕಲಾ ಎಂ, ಯೋಜನಾಧಿಕಾರಿಗಳು ಕಿಶೋರ್ ಶೆಟ್ಟಿ, ಜಗದೀಶ್, ನಾಗರಾಜ್ ಕುಲಾಲ್, ಯೋಜನಾಧಿಕಾರಿಗಳು, ಜನಜಾಗೃತಿ ವಿಭಾಗ, ಪ್ರಾದೇಶಿಕ ಕಚೇರಿ ಚಿತ್ರದುರ್ಗ ಇತರರು ಪಾಲ್ಗೊಂಡಿದ್ದರು. 2 ಫ್ಲೋರಿನ ಮನೆ ಕಟ್ಟಿದ್ದಾರೆ, ತಂಗಿ ಮದುವೆ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಈಗ ಈಗಲೂ ಕೂಡ ಜೀವನ ಮಾಡ್ತಿದ್ದಾರೆ. ಯಾಕಂದ್ರೆ ನಾನು ಹೇಳ್ತಿರೋದು 15 ವರ್ಷದ ಹಿಂದಿನ ಕತೆ. ಆವಾಗಿಂದ ಇವತ್ತಿನವರೆಗೂ ಕೂಡ ಅವರು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಹೇಳಿದ್ದು ಒತ್ತಾಯಿಪೂರ್ವಕವಾಗಿ ಆಗಲಿ ಇಷ್ಟಪಟ್ಟೆ ಆಗಲಿ ನಾವು ಒಂದ್ಸಲ ಒಳಗೆ ಬಂದ ನಂತರ ಅದರ ಏನು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊರಗೋಗಿರ್ತೇವ, ಆನಂತರ ಅದನ್ನು ಮುಟ್ಟಬಾರ್ದು. ತುಂಬ ಬೇಸರ ಆಗೋ ಸಂಗತಿ ಏನಂತ ಹೇಳಿದರೆ, ನವಜೀವನ ಸಮಿತಿಯವರು ಮನೆ ಭೇಟಿ ಮಾಡಬೇಕಂತ ನಾನು ನಾಗರಸರು ಪಾಪ ಅವರು ಚಿತ್ರದುರ್ಗದಿಂದ ಬಂದಿದ್ದರು. ನಾನಿಲ್ಲಿ ನನ್ನ ಕೆಲಸ ಎಲ್ಲ ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಬರುವಂಥ ಒಂದು 3-4 ಜನರ ಮನೆಗೆ ಹೋದ್ವಿ. ಒಂದು ನವೀನ್ರ ಮನೆಗೆ, ಇನ್ನೊಂದಿಬ್ಬರು ಮನೆಗೆ ಹೋದ್ವಿ. ಅವ್ರು ಅವಾಗ ಒಟ್ಟುವರೆಗೂ ಚೆನ್ನಾಗಿದ್ದಂಥ ಮೆಂಬರ್ಸ್. ಈಗ ನಾಳೆ ಅಂತ ಹೇಳಿದರೆ ನಾವು ನವಜೀವನೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಹೇಳುವಾಗ ನಿನ್ನೆಲ್ಲ ಮೊನ್ನೆ ನನಗೆ ಸೇವಾ ಪ್ರತಿನಿಧಿಯಿಂದ ಕಾಲ್, ಮೇಡಮ್ ಇಷ್ಟು ದಿನ ಚೆನ್ನಾಗಿದ್ದ ಈಗ ಕುಳಿತಿದ್ದಾನೆ, ಏನಾಯ್ತು ಹೇಳಿ? 10 ವರ್ಷದಿಂದ ಬಿಟ್ಟವರು ಈಗ ಮತ್ತೆ ಪುನಃ ಕುಡಿಲಿಕ್ಕೆ ಹೋಗೋದು ಅಂತ ಹೇಳಿದರೆ ಏನು ನೀರಲ್ಲಿ ಹೋಮ ಮಾಡಿದಾಗಾಯ್ತು ನೀವು ಮಾಡಿದಂಥ ಕೆಲಸ, ಹೌದಲ್ವಾ? ಒಂದು ಸಲ ನಾವು ಬಿಟ್ಟದ್ದನ್ನು ಬಿಟ್ಟೇ ಬಿಡಬೇಕು. ಆಮಿಷ ಒಡ್ಡೋರು ಎಷ್ಟು ಜನ ಇಲ್ಲ. ಕೊಲೆ ಮಾಡಿ ಅಂತ ಹೇಳಿದ ಕೂಡ ನಾವು ಕೊಲೆ ಮಾಡ್ತೇವ, ಹೋಗಿ ಗುಂಡಿಗೆ ಬೀಳಂದ್ರೆ ಬೀಳ್ತೇವ. ಎಂಥ ಕುಡುಕನೇ ಆಗಲಿ ರೋಡ್ ಮೇಲೆ ಬಿದ್ದದ್ದು ನೀವು ನೋಡಿದ್ದೀರಾ? ಬಸ್ ಅಡಿಗೆ ಬಿದ್ದದ್ದು, ಚರಂಡಿಗೆ ಬಿದ್ದದ್ದು ನೋಡಿದ್ದೀರಾ? ಎಲ್ಲೂ ಬೀಳಿ ಎಲ್ಲೊತ್ತು ನಮ್ಮ ಸೀದಾ ಮನೆಗೆ ಹೋಗಿ ಮುಡ್ತಾರೆ. ಹೌದಾ? ಎಂಥ ಹುಡುಕಾಗ ಯಾರೋ ನಮ್ಗೆ ಆಮಿಷ ಹುಡುಕ್ತಾರೆ, ಯಾರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ನಾವು ಕುಡಿಯೋದನ್ನು ಕಲ್ತಿದ್ರೆ ಎಷ್ಟು ಖುಷಿಯಿಂದ ಇದ್ರು. ನಾವು ಹೋದಾಗ ಅವ್ರ ತಾಯಿ, ಅವ್ರ ಹೆಂಡತಿ, ಮತ್ತು ಅವರ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಎಷ್ಟು ಚೆಂದ ಮಾತಾಡ್ಕೊಂಡು ಖುಷಿಯಿಂದ ಫೋಟೋ ಎಲ್ಲ ತಗೊಂಡು ನಾವು ಬಂದರೆ, ಈಗ ಕಾರ್ಯಕ್ರಮ ಮಾಡುವ ಅಂತೇಳಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ಹೋಗೋದು. ಅದಕ್ಕೂ ನಾವೆಲ್ಲರೂ ಸೇರಿ ಊಟ ಮಾಡಿಸ್ತೇವೆ, ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ ಅಂತೇಳಿ ಹೇಳಿ ಹೋದವರು ಈಗ ಅವ್ರು ದುಡ್ಡು ಕೊಡೋದು ಬೇಡ ಆಗಿತ್ತು, ನಮ್ಗೆ ಬಂದರೂ ಸಾಕಾಗಿತ್ತು. ಅವರು ದುಡ್ಡು ಇಲ್ಲ, ಮನುಷ್ಯರು ಇಲ್ಲ ಅಂತ ಹೇಳಿ ಆಗಿತ್ತು. ನಾನು ಹೇಳುದು, ಇಷ್ಟು ವರ್ಷ ನಾವು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಏನು ಪ್ರತಿಫಲ ಸಿಕ್ತು? ಖುಷಿಯಿಂದಿದ್ದಂಥ ಫ್ಯಾಮಿಲಿ ಈಗ ಮತ್ತೆ ತೊಡುವಂಥ ಸ್ಥಿತಿ. ಅವರ ಹೆಂಡತಿ ಫೋನ್ ಮಾಡ್ಕೊಂಡು ಅಳ್ತಿದ್ದಾರೆ. ನಾವೇನು ಮಾಡ್ಲಿಕ್ಕಾಗುತ್ತೆ? ಸಣ್ಣ ಮಕ್ಕಳಾದ್ರೆ ಒಡೆದು ಕೂತ್ಕೊಳಿಸ್ಬೋದು ಅಲ್ವಾ? ನೀನು ಯಾಕೆ ಹಾಗೆ ಮಾಡಿದೆ? ದೊಡ್ಡವ್ರು ನೀವು, ನಮ್ಮಿಂದ ವಯಸ್ಸಲ್ಲೂ ದೊಡ್ಡವರು ಇರ್ತೀರಿ, ಕೆಲವರು ಸಣ್ಣ ವಯಸ್ಸವರು ಇದ್ರೂ ಕೂಡ ಪಡೀಲಿಕ್ಕಾಗತ್ತೆ? ಈಗ ಹೊಡೆದು ಕೊಡ್ತೆ ಬಿಡ್ಲಿಕ್ಕೆ ಸಾಧ್ಯನೇ ಯಾರಿಂದನೂ? ಎಲ್ಲದಕ್ಕೂ ಕೂಡ ಸರ್ ಹೇಳಿದಾಗೆ ನಮ್ಮ ಆತ್ಮಶಕ್ತಿ ಅದು ನಮ್ಮ ಮನಸ್ಸಲ್ಲಿ ಬರಬೇಕು. ನಾನು ಇನ್ಮೇಲೆ ಕುಡಿಬಾರ್ದು, ನಾನು ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗಿರಬೇಕು. ಹಾಗಿದ್ರೆ ಮಾತ್ರ ಏನಾಗುತ್ತೆ, ನಾವು ನಮ್ಮ ಸಂಸಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನೀವು ನಮಗೇನಂದರೆ ಬರ್ದಿದ್ದವ್ರು ಬಿಡಿ, ಆದರೆ ಅವ್ರ ಬದಲಿಗೆ ಅವ್ರ ಹೆಂಡತಿಯರಾದರೂ ಬಂದು ಅವ್ರ ಅನಿಸಿಕೆಯನ್ನು ಹೇಳ್ಕೊಂಡು ನಮ್ಮ ಮನೆಯವ್ರು ಚೆನ್ನಾಗಿದ್ರೆ ಚೆನ್ನಾಗಿ ಜೀವನ ಮಾಡಿ ಹೋಗ್ಲಿಕ್ಕೂ ಬರ್ತದೆ, ಕೆಲಸ ಮಾಡ್ಲಿಕ್ಕೂ ಬರ್ತದೆ, ಬುದ್ಧಿಶಕ್ತಿ ಇದೆ, ಮನಸ್ಸು ಇದೆ, ಎಲ್ಲವೂ ನಮಗಿದೆ. ಹಾಗಂತೇಳಿ ಪ್ರಾಣಿಗಳಿಗೆ ಬಂದಾಗ ಒಂದೊಂದು ನ್ಯೂನ್ಯತೆಗಳನ್ನು ಕೊಟ್ಟಿದ್ದಾರೆ. ನಾಯಿಯ ವಿಚಾರಕ್ಕೆ ಬಂದಾಗ ಅದಕ್ಕೆ ಬೊಗಳ್ಲಿಕ್ಕೆ ಗೊತ್ತಿದೆ, ಅದಕ್ಕೆ ಮಾತಾಡಲಿಕ್ಕೆ ಬರೋದಿಲ್ಲ. ಹಾವುಗಳಿಗೆ ಬಂದರೆ ಅದು ತೆವಳ್ಕೊಂಡು ಹೋಗ್ತದೆ ಅಥವಾ ಅದಕ್ಕೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಮಾತಾಡಿ. ಒಂದೊಂದು ಪ್ರಾಣಿ ಪಕ್ಷಿಗಳಲ್ಲಿ ಒಂದೊಂದು ನ್ಯೂನ್ಯತೆಗಳನ್ನು ಭಗವಂತ ಕೊಟ್ಟಿದ್ದಾರೆ. ಆದರೆ ಈ ಮನುಷ್ಯನಿಗೆ ಯಾವುದೇ ನ್ಯೂನ್ಯತೆಗಳನ್ನು ಕೊಟ್ಟಿದೆ, ಎಲ್ಲವನ್ನ ಹೇಗೆ ಕೊಡಬೇಕು ಎಲ್ಲವನ್ನ ಭಗವಂತ ವಿಶಿಷ್ಟ ರೀತಿಯಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಈ ಜನ್ಮ ಬರುವುದು 7 ಜನ್ಮಕ್ಕೆ ಒಂದು ಸಲ ಮನುಷ್ಯ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಪುರಾಣ ಹೇಳ್ತದೆ 7 ಜನ್ಮದ ನಂತರ ಭಗವಂತ ಮನುಷ್ಯ ಜನ್ಮ ಕೊಡ್ತಾನೆ. 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತೇಳಿ ಪುರಾಣ ಹೇಳ್ತದೆ. ಇವತ್ತು ನಮ್ಮ ಇಂದ್ರಿಯಗಳನ್ನು ನಾವು ರಕ್ಷಣೆ ಮಾಡಬೇಕಾಗ್ತದೆ. ನಾವು ರಾಜರು, ನಾವು ಈ ಜೀವನ ಅನ್ನೋಂಥದ್ದು ಒಂದು ಹೋರಾಟ. ನಾವಿಲ್ಲಿ ಯಾರು ಅಂತ ಕೇಳಿದ್ರೆ ನಾವು ರಾಜರಾಗಿದ್ದೇವೆ. ಹಾಗಾದರೆ ರಾಜ ಯುದ್ಧ ಮಾಡಬೇಕಂತಂದ್ರೆ ಏನು ಬೇಕು? ಯಾರು ಬೇಕು ಯುದ್ಧ ಮಾಡಬೇಕು ಅಂತಂದರೆ? ಮಾತಾಡಿ. ಸೈನಿಕರು ಬೇಕು. ಏನು ಬೇಕು? ಸೈನಿಕರು ಬೇಕು. ಸೈನಿಕರ ಮೇಲ್ಗಡೆ ಯಾರಿರಬೇಕು? ಅಲ್ಲ, ಮಂತ್ರಿ ಇರಬೇಕು. ಯಾರಿರಬೇಕು? ಮಂತ್ರಿ. ಮಂತ್ರಿಯ ಮೇಲೆ ಯಾರಿರಬೇಕು? ಸೇನಾಧಿಪತಿ ಇರಬೇಕು. ನೋಡಿ, ಈ ಹೋರಾಟ ಮಾಡುವಾಗ ಈ ರಾಜ ಅಂತಂದ್ರೆ ನೋಡಿ, ನೀವು ಸರ್ಕಾರದ ವಿಚಾರಕ್ಕೆ ಬರುವ ಒಬ್ಬ ಮುಖ್ಯಮಂತ್ರಿ,
ಆನಂತರ ಯಾರು, ಉಪಮುಖ್ಯಮಂತ್ರಿ, ಆನಂತರ ಜಿಲ್ಲಾ ಉಸ್ತುವಾರಿ ಸಚಿವ, ಆನಂತರ ತಾಲೂಕು, ಆನಂತರ ಗ್ರಾಮ, ಈ ರೀತಿ ಬರ್ತದೆ. ಅದೇ ರೀತಿ ಒಬ್ಬ ರಾಜ ಮೇಲೆ ಕೂತ್ಕೊಳ್ಬೇಕು ಅಂತಂದ್ರೆ ಅವನ ಕೈ ಕೆಳಗಡೆ ಮಂತ್ರಿ ಇರ್ತಾನೆ, ಅವನ ಕೈ ಕೆಳಗಡೆ ಸೇನಾಧಿಪತಿ ಇರ್ತಾನೆ, ಅವನ ಕೆಳಗಡೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ತಾಲೂಕು ಸಮಿತಿ ಚಳ್ಳಕೆರೆ ಇವರ ವತಿಯಿಂದ 4 ವರ್ಷದೊಳಗಿನ ಮಕ್ಕಳಿಗೆ RDPR ರೂಪಿಸಿರುವ ಯಾವುದೇ ಕಾರ್ಯಕ್ರಮ ಮತ್ತು 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವಂತೆ ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ 100 ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಈ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಲಾಗುವುದು ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ನಡೆದ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ, ತಾಲೂಕು ಅಧ್ಯಕ್ಷರಾದ ಇಂದಿರಮ್ಮ, ಪ್ರಧಾನ ಕಾರ್ಯದರ್ಶಿಗಳಾದ ಬೋರಮ್ಮ, ಖಜಾಂಚಿ ಗಂಗಮ್ಮ, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ಎಚ್ ಆಂಜನೇಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾದಿಗ ಸಮುದಾಯದ SSLC PUC ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. SSLC PUCಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಚಿತ್ರದುರ್ಗ ಜಿಲ್ಲೆಯ ನಿವಾಸಿಯಾಗಿರಬೇಕು. ಚಿತ್ರದುರ್ಗ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಓದಿರಬೇಕು. ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ಆಕರ್ಷಕ ಫಲಕ, ಶಾಲು, ಹಾರ, ಸನ್ಮಾನ ಪತ್ರ ಜೊತೆಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಗುವುದು. ಸಮಾರಂಭದ ದಿನಾಂಕ ಹಾಗೂ ಸ್ಥಳವನ್ನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ತಿಳಿಸಲಾಗುವುದು. ಸ್ವವಿವರದ ಜೊತೆ ಪಾಸ್ ಫೋಟೋ, ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು. ಆಸ್ಕರ್ ಫರ್ಡಿನಾಂಡ್ ಸ್ಕೂಲ್, IUDP ಲೇಔಟ್, ಚಿತ್ರದುರ್ಗ 577501 ಅಥವಾ ಆಂಜನೇಯ ಚಾರಿಟಬಲ್ ಟ್ರಸ್ಟ್ @gmail.comಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬೇಕಾದ ಸಂಖ್ಯೆ 9743048006 ಅಥವಾ 8073050019ಗೆ ಸಂಪರ್ಕಿಸಬಹುದು ಎಂದು ಕಾರ್ಯಕ್ರಮ ಸಂಘಟನಾಕಾರರಾದ CN ಕುಮಾರ್, ಎ ನಂದೀಶ್ ತಿಳಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಚನ್ನಾಗನಹಳ್ಳಿ ಗ್ರಾಮದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಮುಸ್ಲಿಂ ಬಾಂಧವರು ಸಾಕ್ಷಿಯಾದರು. ಗ್ರಾಮದ ತಳುಕು ರಸ್ತೆ ಮಾರ್ಗದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಇನ್ನು ಸೋಮವಾರ ಗ್ರಾಮದ ಕಾಲೋನಿಯ ಮುಸ್ಲಿಂ ಬಾಂಧವರು ಬೆಳಗ್ಗೆ 9 ಗಂಟೆಗೆ ಜಮಿಯಾ ಮಸೀದಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಮಾಜ್ ಬಳಿಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯ ಕೋರಿ ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ಗ್ರಾಮದ ನಂದಿ ಸಾಬ್, ಬಾಷ್ ಸಾಬ್, ಹಿಮಾಮ್ ಸುಲ್ತಾನ್, ಪೀರ್ ಸಾಬ್, ಟಿಪ್ಪು ಸುಲ್ತಾನ್, ಅಬ್ದುಲ್ ಬಾಷಾ, ಮೊಹಮ್ಮದ್ ದಾದ್ ಪೀರ್ ಹೀಗೆ ಹಲವರು ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದ್ದಾರೆ. ಗ್ರಾಮದ ಆದಿದೇವತೆ, ಸರ್ವರನ್ನು ಕಾಯುವ ಶಕ್ತಿ ದೇವತೆಯ ಶ್ರೀ ಮಾರಮ್ಮ ದೇವಿ ಪ್ರತಿಷ್ಠಾಪನೆ 100 ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ಜರುಗಿತು. ಚಳ್ಳಕೆರೆ ತಾಲೂಕಿನ ಚೌಡೂರು ಗ್ರಾಮದ ಶ್ರೀ ಮಾರಮ್ಮ ದೇವಿ ಪ್ರಾಣ ಪ್ರತಿಷ್ಠಾಪನೆ ಎಂದು ಸರಳವಾಗಿ ಹಟ್ಟಿಯ ಯಜಮಾನರ ಸಮ್ಮುಖದಲ್ಲಿ ಹಾಗೂ ಭಕ್ತಾದಿಗಳ ಸಾರಥ್ಯದಲ್ಲಿ ಜರುಗಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಜಯಗಳಿಸಿ ಆಯ್ಕೆಯಾದ DT ಶ್ರೀನಿವಾಸ್ ರವರು ಪ್ರಥಮ ಬಾರಿಗೆ ಕೋಟೆನಾಡು ಚಿತ್ರದುರ್ಗಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ S ಲಕ್ಷ್ಮಣ್ ಅಭಿನಂದಿಸಿ ಉಪನ್ಯಾಸಕರ ಮತ್ತು ಶಿಕ್ಷಕರ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಯ್ಯ, ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷ KV ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಇಷ್ಟಾಗಿತ್ತು ಇವತ್ತಿನ ನಮ್ಮೂರ ಸುದ್ದಿ. ಪ್ರತಿದಿನ ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ 8 ಗಂಟೆಗೆ ನಮ್ಮ ಚಳ್ಳಕೆರೆ ಟಿವಿಯನ್ನು.